ರೀತಿಯೊಳಗೆ ಭಾರತವನ್ನ ನಾಶ ಮಾಡುವಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಪಾಕಿಸ್ತಾನಕ್ಕೆ ಇವತ್ತು ಆಂತರಿಕವಾಗಿ ಅವರಿಗೆ ಸಹಕಾರ ಕೊಡುವಂತ ಒಂದು ವ್ಯವಸ್ಥಿತ ಪಿತೂರಿ ನಡೆದಿದೆ. ಅದೆಲ್ಲ ಇವತ್ತಿನ ದಿನ ಎಲ್ಲರೂ ಉಲ್ಟಾ ಹೊಡಿಬೇಕಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಭಾರತ ಶಕ್ತಿಯುತವಾಗಿದೆ, ಭಾರತ ಪ್ರಜೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಏಕಾಂಗಿಯಾಗಿದ್ದು ಪಾಕಿಸ್ತಾನ ನಮಗೇನು ದೊಡ್ಡದಲ್ಲ. ಎಂತಿಂತ 10 ತಲೆ ರಾವಣನ ಬಿಟ್ಟಿಲ್ಲ ನಾವು ಅಣ್ಣತಮ್ಮರಂದ್ರು. ದುರ್ಯೋಧನ ಸ್ವತಃ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಇದ್ರು ಸೊಂಟ ಮುರಿದೇವಿ, ಕೀಚಕನ ಸಿಳ್ಳಿ ಹಾಕಿವಿ. ದೇಶ ಧರ್ಮದ ಪ್ರಶ್ನೆ ಬಂದಾಗ ಅಣ್ಣತಂಬರನ್ನ ಬಿಟ್ಟಿಲ್ಲ. ಇನ್ನು ದೇಶದ್ರೋಹಿಗಳನ್ನ ನಾವು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಶಕ್ತಿಯ ಸಂಕೇತ ಅಂತ ಹೇಳ್ತಾರೆ, ಕ್ಷಾತ್ರ ಸಂಕೇತ ಅಂತ ಹೇಳ್ತಾರೆ. ಇವತ್ತು ನಾವು ದುರ್ಯೋಧನ ನಮ್ಮವ ಇದ್ರು ನಮ್ಮ ಮಕ್ಕಳಿಗೆ ನಾವು ಹೆಸರು ಇಡುವುದಿಲ್ಲ, ರಾವಣ ನಮ್ಮವ ಇದ್ರು ನಮ್ಮ ಮಕ್ಕಳಿಗೆ ನಾವು ಹೆಸರು ಇಡುವುದಿಲ್ಲ. ಆದರೆ ಈ ದೇಶದ ಮೇಲೆ ದಾಳಿ ಮಾಡಿದಂಥ, ಈ ದೇಶವನ್ನು ನಾಶ ಮಾಡಿದಂಥ ಔರಂಗಜೇಬ, ತೊಗಲಕ, ಗೋರಿ, ಗಜನಿ, ಟಿಪ್ಪು ಇವರೆಲ್ಲ ಇವತ್ತಿನ ಮುಸಲ್ಮಾನ ಯುವಕರಿಗೆ ಹೀರೋ ಆಗಕತ್ತಾರೆ. ಆದ್ರೆ ನಾವು ಯಾವತ್ತೂ ದುರ್ಯೋಧನ ರಾವಣ ಹೀರೋ ಅಂತ ನಮ್ಮ ಸಂತತಿ ಹೇಳೋದಿಲ್ಲ. ಇವತ್ತು ಭಾರತ್ ಮಾತಾಕಿ ಜೈ ಅನ್ಬೇಕಂದ್ರೆ ಒಂದು ಸಮಾಜಕ್ಕೆ ಒಂದಿಷ್ಟು ತೊಂದರೆ ಆಕತಿ, ಒಂದು ಸಮಾಜಕ್ಕೆ ನೋವು ಆಕತಿ. ಹೆತ್ತ ತಾಯಿಗೆ ಜೈ ಅನ್ನೋದು ಮಗನ ಹಕ್ಕ ಮತ್ತು ಮಗನ ಭಾವನೆಗೆ ನಂಬಿಕೆ. ಅದು ಅಕಸ್ಮಾತ್ ತಾಯಿಗೆ ಜೈ ಅನ್ನಂಗಿಲ್ಲ ಅಂದ್ರೆ ಎಲ್ಲೋ ಗಡಿಬಿಡಿ ಆಗೈತೆ ಅಂತ ಹುಟ್ಟುವಾಗ. ಆ ಗಡಿಬಿಡಿ ಸಂತತಿಗಳು ಇವತ್ತು ಭಾರತ್ ಮಾತಾಕಿ ಜೈ ಒಂದೇ ಮಾತ್ರ ಜನಗಣಮನ ಅದೇ ಅನ್ನೋದಕ್ಕ ಬಾಯಿ ತೆಗಿತಾ ಇಲ್ಲ. ಪಾರ್ಲಿಮೆಂಟ್ನೊಳಗೆ ಒಂದೇ ಮಾತ್ರ ಧಿಕ್ಕರಿಸಿ ಎದ್ದು ಬರುವಂತ ಗಡಿಬಿಡಿ ಸಂತತಿಗಳು ಅಲ್ಲೊಂದಿಲ್ಲೊಂದು ಆರಿಸಿ ಪಾರ್ಲಿಮೆಂಟ್ನೊಳಗೆ ಹಾಕತ್ತಾವ. ಅದರ ಪಾಪದ ಪರಿಣಾಮದಿಂದ ಇವತ್ತು ದೇಶದೊಳಗೆ ಕೋಮುಗಲಭೆಗಳು ಆಗೋದಕ್ಕೆ ಸಾಧ್ಯ. ಕೋಮುಗಲಭೆ ಸೌದಿ ಅರೇಬಿಯಾದೊಳಗೆ ದುಬೈಗೆ ಹೋದವ್ರು 31% ಭಾರತೀಯರದಾರ. ಒಂದು ಕೋಮುಗಲಭೆ ಆಗಿಲ್ಲ ಅಲ್ಲಿ. ಇಲ್ಲಿ 15% ಮುಸಲ್ಮಾನರಿದ್ದಲ್ಲಿ ಕೋಮುಗಲಭೆ ಆಕೈತೆ ಅಂದ್ರೆ ಇದೇನು